ಪೋಸ್ಟಲ್ ಬ್ಯಾಲೆಟ್ ಮಾಡಬೇಕಲ್ಲ. ಏನು ಮಾಡಬೇಕಾಗಿತ್ತು ಅಂತಂದ್ರೆ ಕೇಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಅವರು ನೀನು ಮಾತಾಡಿದ್ದೆ. ಅವರು ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. EVM ಸರಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. EVM ಮಾಡಿದ್ದಾರೆ ಅಂತಲ್ಲ, ಆಮೇಲೆ ತಿದ್ದಿರೋದು. ಪೋಸ್ಟಲ್ ಬ್ಯಾಲೆಟ್ ಎಲ್ರು EVM ಮಾಡಕ್ಕಾಯ್ತೈತೆ? ಸುಮ್ಮನೆ ಯಾರಿಗೋ ಕೇಳ್ದಂಗೆ ಕೇಳ್ತಾ ಇದ್ರಲ್ಲ ನೀವು. ನನ್ನನ್ನು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಿದ್ದಿರತಕ್ಕಂಥದ್ದು ಕ್ರಿಮಿನಲ್ ಆಕ್ಷನ್ನು, ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಜೀವರಾಜು ಕ್ಯಾಂಡಿಡೇಟು ಅವ್ರು ಸೇರ್ಕೊಂಡು, ಸರ್ಕಾರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಟ್ ಈಸ್ ಎ ವೋಟ್ ಡಕಾಯಿತಿ. ಕೋರ್ಟ್ ಡೈರೆಕ್ಷನ್ ಈಗ ಅನೌನ್ಸ್ ಮಾಡಿಬಿಟ್ಟಿದಾರಲ್ರಿ. ಈಗ ಇಲ್ಲಿವರೆಗೆ ರಾಜೇಗೌಡ MLA ಆಗಿದ್ದ, 201 ಓಟ್ ಬಂದಿದೆ ಜಾಸ್ತಿಯಾಗಿ ಅಂತ ಹೇಳಿ, ಲೀಡು 201 ಓಟ್ ಇದೆ ಅಂತ. ಈಗ ಜೀವರಾಜನಿಗೆ 52 ಬಂದಿದ್ದಾವೆ ಅಂತ ಮಾಡಿದ್ರು. ವ್ಯಾಲಿಡ್ ಓಟ್ನ ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಮಾಡಿದವ್ರು ಯಾರು? ಜೀವರಾಜ ಮತ್ತು ಸಿಬ್ಬಂದಿ. ಅವರು ಕೌಂಟಿಂಗ್ ಆದ ತಕ್ಷಣವೇ ಮಾಡಿಬಿಟ್ಟಿದ್ದಾರೆ. ಅದರ್ವೈಸ್ ಯು ವುಡ್ ನಾಟ್ ಹ್ಯಾವ್ ಫೈಲ್ಡ್ ದಿ ಪೆಟಿಷನ್ ಫಾರ್ ದಿ ರೀಕೌಂಟಿಂಗ್. ಪರ್ಟಿಕ್ಯುಲರ್ಲಿ ಫಾರ್ ದ ಸೇಮ್ ಥಿಂಗ್. ಬರೀ ಅದಕ್ಕೆ ಮಾತ್ರ ರೀಕೌಂಟ್ ಆಗಬೇಕು. ಅಂಡ್ ಹಿ ಹ್ಯಾಸ್ ಸೆಡ್ ದಟ್ ಹಿ ಇಸ್ ಗೋಯಿಂಗ್ ಟು ವಿನ್ ಬೈ ಇಷ್ಟೇ ವೋಟಲ್ಲಿ ಗೆಲ್ತೀನಿ ಅಂತ ಎಲ್ಲ ಸಹಚರಿಗೆ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ, ಬೆಟ್ಸ್ ಕಟ್ಸಿದ್ದಾರೆ. ನೀವು ಹೋಗ್ಬಿಡಿ ಅಂತ ಹೇಳಿದ್ದಾರೆ.